ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ. ಈ ವಿಡಿಯೋ ಬಂದುಬಿಟ್ಟು ಸಮ್ಮರ್ಸಲ್ಲಿದು. ನಮ್ಮಮ್ಮ ಇದ್ದಾರಲ್ವಾ, ಅವ್ರ ಅಣ್ಣನಿಗೆ ನಮಗೆ ಸೋದರ ಮಾಮ ಆಗಬೇಕು. ಅವ್ರದ್ದು ಊರು ಬಂದುಬಿಟ್ಟು ಮಿಡಿಗೇಶಿ ಹತ್ರ ಒಂದು ಸಣ್ಣ ಗ್ರಾಮ ಗರಿಣಿ ಅಂತ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆ ಊರು. ಅಲ್ಲಿ ನಾವು ಇವತ್ತು ಹೋಗ್ತಾ ಇದ್ದೀವಿ. ಹೋಗೋಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಈ ಮೋಡ ಅನ್ನೋದು ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ ಎಷ್ಟು ಸುಂದರವಾಗಿದೆ. ಎರಡು ಕಣ್ಣು ಸಾಲ್ತಿಲ್ಲ, ಅದಕ್ಕೆ ನಾನು ಅದನ್ನೇ ಒಂದು ಸ್ವಲ್ಪ ಶೂಟ್ ಮಾಡಿದ್ದೀನಿ. ಇನ್ನು ನಾವಂತೂ ಇಲ್ಲಿ ಎಳ್ನೀರು ಕುಡಿದು ಬಿಟ್ಟು ನಾವು ಗರಿಣಿಗೆ ಹೋಗ್ತಾ ಇದ್ದೀವಿ ಲೊಕೇಶನ್ ಹಾಕ್ಕೊಂಡು. ನಾವು ಮದುವೆಗೂ ಕರೆದಿದ್ರು, ನನಗೆ ಅವಾಗ ಹೋಗ್ಲಿಕ್ಕೆ ಆಗಿಲ್ಲ. ನಾವು ಧಾರವಾಡದಿಂದ ಬೆಂಗಳೂರಿಗೆ ಶಿಫ್ಟ್ ಆಗೋದ್ರಲ್ಲಿದ್ವಿ. ಹಾಗಾಗಿ ನನಗೆ ಹೋಗ್ಲಿಕ್ಕಾಗಿಲ್ಲ. ಇವಾಗ ಅವ್ರ ಹೆಂಡತಿಗೆ ಸೀಮಂತ ಮಾಡ್ತಿದ್ದಾರೆ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ನಾವು ಹೋಗಿ ಅಲ್ಲೆಲ್ಲ ಮುಗಿಸ್ಕೊಂಡು ನನಗಲ್ಲಿ ಅಷ್ಟೊಂದು ವಿಡಿಯೋ ತೆಗಿಯೋಕ್ಕಾಗಲಿಲ್ಲ. ಯಾಕಂದರೆ ನನಗಲ್ಲಿ ಮಕ್ಕಳು ಇರೋದ್ರಿಂದ ಎಲ್ಲರ ಹತ್ರ ಮಾತಾಡಿಕೊಂಡು ನನಗೆ ಅಷ್ಟೊಂದು ಅಲ್ಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಿಲ್ಲ. ತುಂಬ ಚೆನ್ನಾಗಿ ಮಾಡಿದರು. ಅವ್ರಿಗೆ ಆಲ್ರೆಡಿ 9 ಮಂತ್ಸ್ ಆಗಿತ್ತು. ತುಂಬ ಗ್ರ್ಯಾಂಡಾಗಿ ಮಾಡಿದ್ರು. ಎಲ್ಲ ನಮ್ಮಮ್ಮ ರಿಲೇಟಿವ್ಸು ಎಲ್ಲರೂ ಬಂದಿದ್ದರು. ಯಾವ ಕಡೆಯಿಂದನೂ ಬಂದಿದ್ರಲ್ವ, ಅವ್ರನ್ನೆಲ್ಲರನ್ನೂ ಮಾತಾಡಿಸ್ಕೊಂಡು ಅವ್ರಿಗೆಲ್ಲರಿಗೂ ಹಾಯ್ ಹಾಯ್ ಅಂತ ಹೇಳಿಕೊಂಡು ಹೆಂಗಿದೆ ಈಗ ಬೆಂಗಳೂರಲ್ಲಿ ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತಿದ್ರು. ಇನ್ನು ನಾವು ಅಲ್ಲೆಲ್ಲ ಮುಗಿಸ್ಕೊಂಡು ಊಟ ಗೀಟ ಮಾಡಿಕೊಂಡು ಮನೆಗೆ ಹೋಗ್ತಾ ಇದ್ವಿ. ಅಮ್ಮ ಹಿಂಗೆ ಬಂದೋಗಮ್ಮ ಮನೆಗೆ ಅಂತ ಹೇಳಿದ್ರು. ಬಿಸಿಲು ಭಾಳ ಇತ್ತು. ಇಲ್ಲೊಂದು ಸ್ವಲ್ಪ ಐಸ್ ಕ್ರೀಮ್ ತೊಗೊಳಕ್ಕೆ ನಿಲ್ಲಿಸಿದ್ದಾರೆ. ಅವ್ರೊಂದು ಸ್ವಲ್ಪ ಇಲ್ಲಿ ತಮ್ಮಂದರು ಅಮ್ಮ ಎಲ್ಲ ಐಸ್ ಕ್ರೀಮ್ ತೊಗೊಳ್ತಿದ್ದಾರೆ ನನ್ನ ಮಗನಿಗೆ. ಯಾಕಂದರೆ ಖುಷಿ ಬಂದಿರಲಿಲ್ಲ, ಅವಳು ಆ್ಯಕ್ಚುಲಿ ಅಲ್ಲೇ ಇದ್ಲು ಊರಲ್ಲಿ. ಹಂಗಾಗಿ ನಾವಿಲ್ಲೇ ಸ್ವಲ್ಪ ಐಸ್ ಕ್ರೀಮ್ ಎಲ್ಲ ತೊಗೊಂಡು ಗಾಡಿ ಬಿಡ್ತಿದ್ದೀವಿ. ಯಾಕಂದರೆ ನಾನಂತೂ ಬಿಸಿಲಿಗೆ ತುಂಬ ಹೊಚ್ಕೊಂಡು ಬಂದಿದ್ದೀನಿ. ಎಷ್ಟು ಬಿಸಿಲಿತ್ತು ಗೊತ್ತಾ, ಸೆರಗೆಲ್ಲ ಹಿಂಗೆ ಹೊಚ್ಕೊಂಡ್ಬಿಟ್ಟಿದ್ದೀನಿ. ಯಾಕಂದರೆ ಸಮ್ಮರ್ಸ್ ಅಲ್ವಾ, ಹಾಗಾಗಿ. ಇನ್ನು ಅವನು ಇನ್ನೊಂದು ಬೇಕು ನನಗೆ ಐಸ್ ಕ್ರೀಮ್ ಅಂದರೆ ಇಗಳು ಇಷ್ಟು ತೊಗೊಂಡಿದ್ದೀನಿ ಅಂತ ಅವ್ರ ಮಾಮ ತೋರಿಸ್ತಿದ್ದಾನೆ. ಇನ್ನು ಇಲ್ಲಿಂದ ನಾವು ಮನೆಗೆ ಹೋಗಬೇಕು. ನಮ್ಮ ಮನೆಯವ್ರು ಆಲ್ಮೋಸ್ಟ್ ಅವ್ರ ಆಫೀಸ್ಗೆ ಹೋಗಬೇಕು, ನಂಗಷ್ಟೇ ಇಲ್ಲಿ ಬಿಟ್ಟು ಹೋಗ್ತಾರೆ. ಈವ್ನಿಂಗ್ ಅಷ್ಟೊತ್ತಕ್ಕೆ ಹೋಗಿಬಿಡ್ತಾರೆ, ಯಾಕಂದರೆ ಅವ್ರು ಗಾಡಿಯಲ್ಲಿ ಬಂದಿದ್ದರು. ಹಾಗಾಗಿ ನಾನು ನನ್ನ ಮಗ ನಾಳೆ ಹೋಗ್ತೀವಿ ನನ್ನ ಮಗಳನ್ನ ಕರ್ಕೊಂಡು. ಇನ್ನು ನಾವಿಲ್ಲಿ ಐಸ್ ಕ್ರೀಮ್ಸ್ ತೊಗೊಂಡ್ವಿ, ಸ್ವಲ್ಪ ಚಿಪ್ಸು ಅದು ಇದು ಎಲ್ಲ ತೊಗೊಂಡು ಈಗ ಅಮ್ಮನ ಮನೆ ಹತ್ರ ಅಂತೂ ಹೋಗ್ತೀವಿ. ಯಾಕಂದರೆ ಅಮ್ಮನ ಮನೆ ಹತ್ರ ಹೋಗಿ ಸ್ವಲ್ಪ ಅಲ್ಲೇ ರೆಸ್ಟ್ ಮಾಡಿ ಸ್ವಲ್ಪ ಕಾಫಿ ಟೀ ತೊಗೊಂಡು ಆಮೇಲೆ ನಮ್ಮ ಮನೆಯವರು ಈವ್ನಿಂಗ್ ಬಿಡ್ತಾರೆ ಬ್ಯಾಂಗ್ಳೂರಿಗೆ. ಅವ್ರಿಗೆ ಮತ್ತೆ ನೈಟ್ ಆಗುತ್ತಲ್ವ ಹೋಗಲಿಕ್ಕೆ, ಕತ್ಲಲ್ಲಿ ಆಗೋದಿಲ್ಲ. ಹಂಗಾಗಿ ಸ್ವಲ್ಪ ಬೆಳಕಲ್ಲೇ ಹೋದರೆ ಚಲೋ ಆಗುತ್ತೆ. ಈಗ ಆಲ್ಮೋಸ್ಟ್ ಒಂದು 3-3:30 ಆಗಿದೆ. ಅವರು ನೈಟ್ ಅನ್ನೋಷ್ಟೊತ್ತಕ್ಕೆ ಅಲ್ಲಿಗೆ ಹೋಗ್ತಾರೆ. ಇನ್ನು ನಾವು ಮಾತು ಹಚ್ಕೊಂಡೇ ನಾವು ಮನೆಗಂತೂ ಬಂದುಬಿಟ್ವಿ. ನಮ್ಮ ಪಪ್ಪ ಮನೆಯಲ್ಲೇ ಇದ್ದರು. ಅಮ್ಮ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ ಹೋಗಿ ಅಂತ ಹೇಳಿ ಅಮ್ಮ ಹೋದರು. ಅಪ್ಪನೂ ಮನೆಯಲ್ಲೇ ಇದ್ಬಿಟ್ಟಲ್ಲ, ಚೆನ್ನಾಗಿ ನಿದ್ದೆ ಓಡ್ತಿದ್ದಾರೆ. ಇನ್ನು ಇದು ಏನಂದರೆ ಡಿಫ್ರೆಂಟು, ಇದಕ್ಕೂ ಹೇರು ಗ್ರೋತ್ ಆಗೋಕ್ಕೆ ಒಂದು ಸ್ವಲ್ಪ ಏನೋ ಜಾಜಿಕಾಯಿ, ಜಾಪತ್ರಿ, ಕರಿಬೇವು ಏನೇನೋ ನಮ್ಮಮ್ಮ ಹುರಿದುಬಿಟ್ಟು ಅದನ್ನು ಪೌಡ್ರ್ ಮಾಡಿ ಅದು ಒಂದೊಂದು ಸ್ಪೂನು ಅಷ್ಟು ಉಗುರು ಬೆಚ್ಚಗೆ ನೀರಲ್ಲಿ ಹಾಕ್ಕೊಂಡು ಕುಡಿಬೇಕಂತೆ ಅರ್ಲಿ ಮಾರ್ನಿಂಗೇನೆ ಖಾಲಿ ಹೊಟ್ಟೆಗೆ. ನನ್ನ ಚಿಕ್ಕ ತಮ್ಮಂಗೆ ಒಂದು ಸ್ವಲ್ಪ ಅವನಿಗೆ ಎಜುಕೇಷನ್ಗಂತ ಊರು ಹೋಗಿ ಇವು ನೋಡ್ತೀರಾ ಅಗಸಿ ಬೀಜ ಅಂತ, ಇದರಲ್ಲಿ ಕ್ಯಾಲ್ಶಿಯಮ್ ಭಾಳ ಇರುತ್ತೆ. ಅವನು ಇವನ್ನೆಲ್ಲ ಪುಡಿ ಮಾಡಿಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕ್ಕೊಂಡು ಅಂದರೆ ಹುರಿದಿಟ್ಟು ಅವನೊಂದು ಸ್ವಲ್ಪ ತಣ್ಣಗೆ ಮಾಡಿ ಆಮೇಲೆ ಅದನ್ನು ಒಂದು ಡಬ್ಬಿಗೆ ಹಾಕ್ಕೊಂಡಿರ್ತಾನೆ. ಅಂದರೆ ಒಂದು ಸ್ಪೂನು ಮಾರ್ನಿಂಗ್ ಒಂದು ಸ್ಪೂನು, ಈವ್ನಿಂಗ್ ಒಂದು ಸ್ಪೂನು. ಹೇರ್ ಅಂತೂ ಎಷ್ಟು ಚೆನ್ನಾಗಿ ಗ್ರೋತ್ ಆಗುತ್ತೆ ಅಂದರೆ ಅಷ್ಟು ಚೆನ್ನಾಗಾಗುತ್ತೆ. ಮಮ್ಮಿ ಆಲ್ಮೋಸ್ಟ್ ಒಂದು 3 ಮಂತ್ಸ್ 6 ಮಂತು ಹಿಂಗೆ ಒಂದೊಂದು ಸಲ ಮಾಡಿಕೊಟ್ಟಿರ್ತಾರೆ. ನೋಡಿರಿ ಚೆನ್ನಾಗಿ ಕಲರ್ ಬಂದಿದೆ. ಅವಿನ್ನಷ್ಟು ಹಾಕಿ ರುಬ್ಬಿರೋದು ಅವನಿದ್ರಲ್ಲಿ ಸ್ಟೋರ್ ಮಾಡಿರ್ತಾನೆ. ಉಗುರು ಬೆಚ್ಚಗೆ ನೀರಲ್ಲಿ ಹಾಕ್ಕೊಂಡು ಕುಡ್ದಿರ್ತಾನೆ. ಇನ್ನು ಎಲ್ಲರೂ ಸೇರಿ ಒಂದು ಸ್ವಲ್ಪ ಕ್ಯಾರಮ್ ಮಾಡಿದ್ವಿ. ಅಕ್ಕ ನಾನು ಟೀ ಅಡುಗೆ ಎಲ್ಲ ಮಾಡ್ತಾಯಿದ್ದೀವಿ ನೈಟು. ಮಕ್ಕಳೆಲ್ಲರೂ ತುಂಬ ಎಂಜಾಯ್ ಮಾಡಿದ್ರೆ. ಹೇಗೆ ಅನ್ನಿಸ್ತು ನಮ್ಮ ವಿಡಿಯೋ? ಇಷ್ಟ ಆದರೆ ಲೈಕ್, ಕಾಮೆಂಟ್.